ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವಂತಿ ಫಸ್ಟ್ ಕ್ಲಾಸ್ ಚಲೋ ನೋಡ್ರಿ. ನಾವು ಇವತ್ತಿನ ಹೊಸ ವೀಡಿಯೋದಾಗ ತೋರ್ಸಕೊಂತೀವಿ ಇಂದಿರಾ ಕ್ಯಾಂಟೀನ್ ವಿಶೇಷತೆ ಏನೇನೈತಿ, ಮತ್ತಲ್ಲಿ ಊಟ ಯಾವ ರೀತಿ, ಮತ್ತು ಊಟದ ಪ್ರೈಸು, ಇದು ಎಷ್ಟು ವರ್ಷ ಆತ ಸ್ಟಾರ್ಟ್ ಆಗಿ ಅದನ್ನೆಲ್ಲ ತೋರ್ಸೋಕೆ ನಾವು ಹೊಂಟೀನಿ ರೀ. ಈಗ ಇಂದಿರಾ ಕ್ಯಾಂಟೀನ್ ತೋರ್ಸೋಕೆ ಇದು ನಮ್ಮ ಗೋಕಾಕ್ದಾಗ ಐತ್ರಿ ಫ್ರೆಂಡ್ಸ್. ಇನ್ನೂ ಹಲವಾರು ತಾಲೂಕುಗಳಲ್ಲಿ ಇವೆ, ಆದರೆ ನಮ್ಗೆ ಸಣ್ಣದಾಗಿ ಗೋಕಾಕ್ ಐತಿ. ಅದಕ್ಕಾಗಿ ನಾ ಗೋಕಾಕ್ದಾಗಿರೋ ಇಂದಿರಾ ಕ್ಯಾಂಟೀನ್ ತೋರ್ಸಕ್ಕೆ ಹೊಂಟೀನಿ. ಬನ್ನಿ ಫ್ರೆಂಡ್ಸ್, ನಾವು ಇಂದಿರಾ ಕ್ಯಾಂಟೀನ್ ನೋಡೋಕೆ ಹೋಗೋಣ. ಗೋಕಾಕ್ದಾಗ ಯಾವ್ಯಾವ ರೀತಿ ಐತೆ ಅಂತ ನಾನು ತೋರಿಸ್ತೀನಿ, ನೀವು ನೋಡೋರಂತ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಂತೂ ನಾವು ಆ ಹಾದಿ ಈ ಹಾದಿ ದಾಟಿ ಹೊಂಟು ನೋಡ್ರಿ ಈಗ ಇಂದಿರಾ ಕ್ಯಾಂಟೀನ್ ನೋಡೋಕೆ. ಇಂದಿರಾ ಕ್ಯಾಂಟೀನ್ ಯಾವ್ಯಾವ ರೀತಿ ಐತೆ ಅಂತ ನೋಡೋಣ ಬನ್ನಿ ಫ್ರೆಂಡ್. ಅಂತೂ ಕಂಟಿ ಮುಳ್ಳಿ ಅಲ್ಲಿ ಇಲ್ಲಿ ದಾಟ್ಕೊಂಡು ನಾವು ಹೊಂಟು ನೋಡ್ರಿ ಈಗ ಗೋಕಾಕ್ದಾಗಿರೋ ಇಂದಿರಾ ಕ್ಯಾಂಟೀನ್ ನೋಡೋಕೆ. ಹೆಂಗೆ ಐತೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇಂದಿರಾ ಕ್ಯಾಂಟೀನ. ಹೋಗೋಣ ಬನ್ನಿ ಫ್ರೆಂಡ್ಸ್. ನಿಮ್ಮ ಊರಾಗದು ಇಂದಿರಾ ಕ್ಯಾಂಟೀನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಯಾವ ಊರಾಗ ಇಂದಿರಾ ಕ್ಯಾಂಟೀನ್ ಐತಿ ನೋಡ್ತೀನಿ. ಒಟ್ಟು ಎಲ್ಲ ತಾಲೂಕದಾಗ ಇರ್ತಾವೆ ರೀ ಫ್ರೆಂಡ್ಸ್. ಯಾವ್ಯಾವ ತಾಲೂಕದಾಗ ಅದಾವ ಅಂತ ನೋಡಿ ಬನ್ನಿ. ಅಲ್ಲಿ ಹಾದಿ ಇಲ್ಲರಿ ಫ್ರೆಂಡ್ಸ್, ಅದಕ್ಕಾಗಿ ಹಿಂಗಾಷ್ಟು ಸುತ್ತಾಕಿರ್ಬೇಕಂತ ನಾವು ಹೊಂಟೀವಿ ನೋಡಿ ಫ್ರೆಂಡ್ಸ್ ಈಗ ಇಂದಿರಾ ಕ್ಯಾಂಟೀನ ನೋಡೋಕೆ. ಬನ್ನಿ ಫ್ರೆಂಡ್ಸ್, ಹೋಗೋಣ ಇಂದಿರಾ ಕ್ಯಾಂಟೀನ್ ಯಾವ್ಯಾವ ರೀತಿ ಐತಂತ ನಾವು ನೋಡೋಣ ಬನ್ನಿ. ಅಂತೂ ನಾವು ಹೊಂಟು ನೋಡ್ರಿ ಬೇಳಿಕಟ್ಟದಿಂದ ಕೋರ್ಟ್ ಸರ್ಕಲ್ದಿಂದ ರೈಟ್ ಸೈಡು ಐತಿದೆ ಇಂದಿರಾ ಕ್ಯಾಂಟೀನ್. ಅದಕ್ಕಾಗಿ ಇಂದಿರಾ ಕ್ಯಾಂಟೀನ್ ನೋಡೋಕ್ಕಂತ ನಾವು ಹೊಂಟು ನೋಡ್ರಿ ಬೇಳಿಕಟ್ಟ ದಾಟಿ ಕೋರ್ಟ್ ಸರ್ಕಲ್ ಈಗ ಹೊಂಟು ನೋಡ್ರಿ ಇಂದಿರಾ ಕ್ಯಾಂಟೀನ್ ನೋಡೋಕೆ. ಬನ್ನಿ ಫ್ರೆಂಡ್ಸ್, ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಐತಂತ ನೋಡೋಣ. ಅಂತೂ ನಾವು ಸನೇ ಇರೋ ಹಾದಿ ಹಿಡ್ಕೊಂಡು ಈಗ ಹೊಂಟು ನೋಡ್ರಿ ಇಂದಿರಾ ಕ್ಯಾಂಟೀನ್ ನೋಡೋಕೆ. ಬನ್ನಿ ಫ್ರೆಂಡ್ಸ್, ಇಂದಿರಾ ಕ್ಯಾಂಟೀನ್ ಯಾವ್ಯಾವ ರೀತಿ ಐತೆ, ಅದ್ರ ವಿಶೇಷತೆಯನ್ನು ಎಲ್ಲ ತಿಳಿಸ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ ಈ ವಿಡಿಯೋದಾಗ. ಬನ್ನಿ ಫ್ರೆಂಡ್ಸ್, ಈಗ ಹೋಗೋಣ. ನಾವೀಗ ಆ ಸರ್ಕಲ್ ಈ ಸರ್ಕಲ್ ದಾಟಿ ಈಗ ಹೊಂಟು ನೋಡ್ರಿ ಇಂದಿರಾ ಕ್ಯಾಂಟೀನ್ ನೋಡೋಕೆ. ಇಂದಿರಾ ಕ್ಯಾಂಟೀನ್ ವಿಶೇಷತೆ ಏನೇನೈತಿ ಮತ್ತು ಎಲ್ಲಿ ಐತಿ, ಯಾವ ಪ್ಲೇಸ್ದಾಗ ಐತಿ ಅಂತ ನಾ ತೋರ್ಸಕ್ಕೆ ಹೊಂಟೀನಿ. ಬನ್ನಿ ಫ್ರೆಂಡ್ಸ್, ಇಂದಿರಾ ಕ್ಯಾಂಟೀನ್ ನೋಡೋಕೆ ಹೋಗೋಣ. ನಿಮ್ಮ ಊರಾಗದ್ದು ಇಂದಿರಾ ಕ್ಯಾಂಟೀನ್ ಯಾವ್ದಾರು ಊರಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಗಲೇ ಹೇಳಿದ್ನಲ್ಲ. ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ ಈಗ ಇಂದಿರಾ ಕ್ಯಾಂಟೀನ್ ಯಾವ್ಯಾವ ರೀತಿ ಐತೆ ಅಂತ ನೋಡಿ. ಅಲ್ಲಿ ಬರೀ 10 ರೂಪಾಯಿ ಫ್ರೆಂಡ್ಸ್, ಪ್ರತಿಯೊಂದು ಊಟ ಆಯಿತು 10 ರೂಪಾಯಿ ಕೊಟ್ಟಿದ್ರೆ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಬರೀ 10 ರೂಪಾಯಿಗೆ. ಅಂತ ಒಂದು ಹೋಟೆಲ್ ಎಲ್ಲಿ ಸಿಗಲ್ಲ ಫ್ರೆಂಡ್ಸ್. ಅದು ನಮ್ಮ ಗೋಕಾಕ್ದಾಗ ಇದ್ದಿದ್ದು ಭಾಳ ಉತ್ತಮ. ಯಾಕಂದರೆ ಎಲ್ಲ ಹೋಟೆಲ್ಗಳಲ್ಲಿ ಬರೀ ಒಂದು ಅಷ್ಟಾಗ 40-50 ರೂಪಾಯಿ ಐತಿ ಫ್ರೆಂಡ್ಸ್. ಇಂದಿರಾ ಕ್ಯಾಂಟೀನ್ದಾಗ ಕೇವಲ 10 ರೂಪಾಯಿದಾಗ ಹೊಟ್ಟೆ ತುಂಬ ಊಟ ಸಿಗ್ತೈತೆ ಅಂದ್ರೆ ಯಾರು ಅಲ್ಲಿ ಹೋಗೋದು ಬಿಡ್ತಾರೆ ಹೇಳ್ರಿ. ಅದಕ್ಕಾಗಿ ನಮ್ಮ ಗೋಕಾಕ್ದಾಗ ಈಗೀಗ ಹೆಚ್ಚು ಫೇಮಸ್ ಆಗತ್ತೈತೆ ರೀ ಇಂದಿರಾ ಕ್ಯಾಂಟೀನ್ ಅಂತ. ಅದಕ್ಕಾಗಿ ಬನ್ನಿ ಫ್ರೆಂಡ್ಸ್, ನಾವು ಹೋಗೋಣ ಈಗ ಇಂದಿರಾ ಕ್ಯಾಂಟೀನ್ ಯಾವ್ಯಾವ ರೀತಿ ಐತೆ, ಅದರ ವಿಶೇಷತೆ ಏನೇನು ಐತೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಇನ್ನೇನು ಒಂದು 200-300 ಮೀಟರ್ ದಾಟಿದ್ರೆ ಇಂದಿರಾ ಕ್ಯಾಂಟೀನ್ ಬಂದು ಬರುತ್ತೆ, ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಯಾವ್ಯಾವ ರೀತಿ ಐತಂತ ಇಂದಿರಾ ಕ್ಯಾಂಟೀನ್. ಇದು ನಮ್ಮ ಗೋಕಾಕ್ದಾಗ ಒಂದೇ ಐತ್ರಿ ಇಂದಿರಾ ಕ್ಯಾಂಟೀನ್. ಇಲ್ಲಿ ಸುತ್ತಮುತ್ತ ಹಳ್ಳಿ ಆಗೋದು ಎಲ್ಲಿಲ್ರಿ. ಗೋಕಾಕ್ ತಾಲೂಕ್ದಾಗ ಒಂದು ಐತ್ರಿ, ಬರೀ ತಾಲೂಕ್ದಾಗ ಅಷ್ಟೇ ಇರ್ತಾವೆ ಅಂಬಲ್ರಿ ಫ್ರೆಂಡ್ಸ್. ಅವು ಪ್ರತಿಯೊಂದು ತಾಲೂಕದಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಇರ್ಬೋದು ರೀ.